ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಥೋಪೆಡಿಕ್ ಫಿಸಿಕ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಆ್ಯನ್ ಆಟೋನಮಸ್ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಸರ್ವಿಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೋರ್ಮಂಗಲ ಬೆಂಗಳೂರು 560034 ಕೋರ್ಮಂಗಲದಲ್ಲಿ ಈ ಡಿಪಾರ್ಟ್ಮೆಂಟ್ ಇದ್ದು ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸಿರೋ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ ವಿಚಾರಿಸ್ಕೋಬೋದಾಗಿರ್ತದೆ. ಇನ್ನು ಈ ನೋಟಿಫಿಕೇಷನನ್ನು ಡಿಸೆಂಬರ್ 27, 2024 ಹೊರಡಿಸಲಾಗಿದ್ದು ಇನ್ನು ಇದು ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು ಜನವರಿ 25, 2025 ಇಸ್ವಿಯಲ್ಲಿ ಇಂಟರ್ವ್ಯೂ ಇರುತ್ತದೆ. ಹಾಗೆ ಇದು ಬ್ಯಾಂಗ್ಳೂರಿನಲ್ಲಿ ಹುದ್ದೆಗಳು ಇದಾಗಿರುತ್ತದೆ. ಹಾಗೆ ನೀವು ವಾಕ್-ಇನ್ ಇಂಟರ್ವ್ಯೂಗೆ ಹೋಗುವ ಸಮಯ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಂಟರ್ವ್ಯೂ ನಡೀತಿದ್ದು ನೀವು ಬೆಳಗ್ಗೆ 9 ಗಂಟೆಗೆ ನೀವು ಅಲ್ಲಿರಬೇಕಾಗುತ್ತದೆ. ಅಡ್ರೆಸ್ ಬಂದು ಇನ್ಸ್ಟಿಟ್ಯೂಟ್ ಆಫ್ ಕ್ಯಾಂಪಸ್, 2nd ಬ್ಲಾಕ್, ಕೋರ್ಮಂಗಲ, ಸರ್ಜಾಪುರ ರೋಡ್, ಬೆಂಗಳೂರು 560034 ಈ ಅಡ್ರೆಸ್ಸಲ್ಲಿ ನೀವು ಹೋಗಬೇಕಾಗಿರ್ತದೆ. ಇನ್ನು ಇಂಟರ್ವ್ಯೂಗೆ ಹೋಗೋ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 AM ಇಂದ 10 AM ಒಳಗಡೆ ನೀವು ಅಲ್ಲಿರಬೇಕಾಗುತ್ತದೆ. ಹಾಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ನೆಲ್ಲ ನೀವು ತೊಗೊಂಡು ಹೋಗಿರಬೇಕಾಗುತ್ತದೆ. ಇನ್ನು ಕೆಲಸ ಬಂದು ಪ್ರಾಜೆಕ್ಟ್ ಇಂಜಿನಿಯರಿಂಗ್ನ ಸಾಫ್ಟ್ವೇರ್ನ ಹುದ್ದೆಗಳು. ಹಾಗೆ ಇದು ಒಂದು ಹುದ್ದೆ ಮಾತ್ರ ಖಾಲಿ ಇರ್ತದೆ. ಏಜ್ ಲಿಮಿಟ್ ಬಂದು 30 ಇಯರ್ಸ್ ಆಗಿರ್ತದೆ. ಇನ್ನು ಈ ಹುದ್ದೆಗೆ ನೀವೇನಾದರೂ ಆಯ್ಕೆ ಆದರೆ ಮಂತ್ಲಿ ಪೇಮೆಂಟ್ ಬಂದು 25,000 ಆಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಫುಲ್ ಟೈಮ್ BE BTech ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಅಥವಾ ಮೆಕ್ಯಾನಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ವಿತ್ 60% ಮಾರ್ಕ್ಸ್ ಇನ್ ದಿ ಅಗ್ರಿಗೇಟೆಡ್ ಆರ್ ಈಕ್ವಲೆಂಟ್ ಗ್ರೇಡ್ ಫ್ರಮ್ ದಿ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಅಂಡರ್ UGC ಆರ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್. ಅಂದರೆ BE BTech ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಕ್ಸ್ಪೀರಿಯನ್ಸ್ ಇನ್ ಪೈಥಾನ್ ಪ್ರೋಗ್ರಾಮ್ ಆ್ಯಂಡ್ UGI ಡಿಸೈನಿಂಗ್. ಅಂದರೆ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆದ ಪೈಥಾನ್ ಮತ್ತು GUI ಡಿಸೈನಿಂಗಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಹೈಯರ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್. ಅಂದರೆ ಈ ಹುದ್ದೆಗೆ ಸಾಫ್ಟ್ವೇರ್ ಫೀಲ್ಡ್ಗೆ ಬೇಕಾಗುವಂಥ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಇನ್ನು ಪೋಸ್ಟಿಂಗ್ ಪ್ಲೇಸ್ ಬಂದು IIA ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಇರುತ್ತದೆ. ಅಂದರೆ ನೀವು ಈ ಹುದ್ದೆಗೆ ಆಯ್ಕೆ ಆದರೆ ಇನ್ನು ಅಂದರೆ ನಿಮ್ಮ ನೀಡೋ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಕೆಲಸ ಇರುತ್ತೆ ಅಂತ ನೋಡೋದಾದರೆ ಇಂಪ್ಲಿಮೆಂಟೇಷನ್ ಡೆವಲಪ್ಮೆಂಟ್ ಟೀಮ್ ಆ್ಯಂಡ್ ಹ್ಯಾಂಡಲ್ ಡಿಸೈನಿಂಗ್, ಫ್ಯಾಬ್ರಿಕೇಷನ್, ಕೊಲಾಬ್ರೇಷನ್ ಆ್ಯಂಡ್ ಟೆಸ್ಟಿಂಗ್ ಫಾರ್ ದಿ ಗ್ರೌಂಡ್ ಆ್ಯಂಡ್ ಸ್ಪೇಸ್ ಬೇಸ್ಡ್ ಆಟೋನಮಿ ಎಕ್ಸ್ಪೆರಿಮೆಂಟ್. ಈ ರೀತಿ ನಿಮಗೆ ಹುದ್ದೆ ಇರುತ್ತದೆ. ಆ್ಯಂಡ್ ಇದಕ್ಕೆ ತಕ್ಕಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗುತ್ತದೆ. ಹಾಗೆ ಈ ಹುದ್ದೆ ಬಂದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು ಅಲ್ಲಿ ಹೋದ್ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಪೀರಿಯಡ್ ಬಂದು 1 year ಆಗಿದ್ದು 1 year ಆದಮೇಲೆ ಎಕ್ಸ್ಪೆಂಡಬಲ್ ಕೂಡ ಆಗುತ್ತದೆ. ಬೇಸಿಸ್ ಆಫ್ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ನಿಮಗೆ ಹೇಗೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋದು ಆಧಾರದ ಮೇಲೆ ನಿಮಗೆ ಎಕ್ಸ್ಪೆಂಡಬಲ್ ಕೂಡ ಆಗಿರುತ್ತದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು ಬಟ್ ಇಲ್ಲೇನು ಮೆನ್ಷನ್ ಮಾಡಿಲ್ಲ. ಈ ಏಜ್ ರಿಲ್ಯಾಕ್ಸೇಷನ್ ಬಂದು SC ST OBC ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಹಾಗೆ ಇಂಟರ್ವ್ಯೂಯಲ್ಲಿ ರೈಟಿಂಗ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡಲಾಗುತ್ತದೆ. ಅದರಲ್ಲಿ ನೀವು ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದಾದಮೇಲೆ ನಿನ್ನ ಇಂಟರ್ವ್ಯೂ ಕರೆದು ಜಾಯಿನ್ ಮಾಡ್ಕೋತಾರೆ. ಮೊದಲಿಗೆ ರೈಟಿಂಗ್ ಟೆಸ್ಟ್ ಇರ್ತದೆ.
ಹಾಗೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋರು ಯಾರೂ ಕೂಡ ಕರಸ್ಪಾಂಡಿಂಗ್ ಮಾಡಿರೋ ಅಂಥವ್ರು ಅಪ್ಲೈ ಮಾಡ್ಕೋಬೇಡಿ. ಯಾರಾದರೂ ಕಾಲೇಜಿಗೆ ಹೋಗಿ ಕಲ್ತ್ಕೊಂಡಿರೋ ಅಂಥವ್ರು ಮಾತ್ರ ಅಪ್ಲೈ ಮಾಡಿ. ಹಾಗೆ ಈ ಹುದ್ದೆಗೆ ಇಂಡಿಯನ್ ಆಗಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರ್ತದೆ. ಹಾಗೆ ಇಲ್ಲಿ ಕಾಣಿಸ್ತಿರೋ ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇದು ಅಪ್ಲಿಕೇಶನ್ ಫಾರ್ಮ್ ಇದಾಗಿದ್ದು ಫಿಲ್ ಮಾಡಿ ನಿಮ್ಮ ಹೆಸರು, ಫೋಟೋ, ಫುಲ್ ನೇಮ್ ಇನ್ ಬಿಗ್ ಲೆಟರ್ಸಲ್ಲಿ ನಿಮ್ಮ ನೇಮ್, ಫಾದರ್ ನೇಮ್ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್, ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಜೊತೆಗೆ ಪಿನ್ ಕೋಡ್ ಫಾರ್ ಕಮ್ಯುನಿಕೇಷನ್ ಅಂದರೆ ನಿಮಗೇನಾದರೂ ಕಳಿಸ್ಕೊಡ್ಬೇಕಂದ್ರೆ ಕಳಿಸ್ಕೊಡೋದಕ್ಕೆ, ಮತ್ತು ಟೆಲಿಫೋನ್, ಇಮೇಲ್ ಐ ಡಿ, ಮತ್ತು ಅಪ್ಲೈ ಮಾಡ್ತಿರೋ ಗಂಡ ಹೆಣ್ಣು ಅನ್ನೋದು ಮೆರಿಟಿಯಲ್ ಸ್ಟೇಟಸ್, ಸಿಂಗಲ್ಲ ಇಲ್ಲ ಮದುವೆ ಆಗಿರೋ ಅನ್ನೋದು, ಮತ್ತು ಯಾವ ಕ್ಯಾಟಗರಿಗೆ ಸೇರೋದು ಅನ್ನೋದು ಕೂಡ ಮೆನ್ಷನ್ ಮಾಡಿ, ಎಲ್ಲಿ ಓದಿದ್ದೀರಾ ಮತ್ತು ಯಾವಾಗ ಪಾಸ್ ಆಗಿದ್ದೀರಾ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಕಂಪ್ಯೂಟರಲ್ಲಿ ಏನೇನು ಲ್ಯಾಂಗ್ವೇಜ್ ಗೊತ್ತು ಅನ್ನೋದು ಕೂಡ ಮೆನ್ಷನ್ ಮಾಡಿ. ಮತ್ತು ನೀವು ಆಲ್ರೆಡಿ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಎಲ್ಲಿ ಕೆಲಸ ಮಾಡಿದರೆ ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ರಾ, ಮತ್ತು ನಿಮಗೆ ಪೇಮೆಂಟ್ ಎಷ್ಟು, ಜಾಯ್ನಿಂಗ್ ಮತ್ತು ಲೀವಿಂಗ್ನ ಡೇಟ್ ಕೂಡ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಆಗಿ ಡೇಟ್ ಮತ್ತು ಪ್ಲೇಸ್ ಎಲ್ಲ ಬರೆದು ಅದಾದಮೇಲೆ ನೀವು ಇಂಟರ್ವ್ಯೂಗೆ ಹೋಗೋ ಸಮಯದಲ್ಲಿ ಇದನ್ನು ತೊಗೊಂಡೋಗಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು.